ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹೊಸ ವೀಡಿಯೋ ಜೊತೆಗೆ. ಇಷ್ಟು ದಿನ ಕೆಲವೊಂದಿಷ್ಟು ಪರ್ಸ್ನಲ್ ರೀಸನ್ಗಳಿಂದ ರೈಡ್ ಹೋಗೋದಕ್ಕೆ ಆಗಿರಲಿಲ್ಲ, ಯಾವುದೇ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಇಷ್ಟೊಂದೆಲ್ಲ ಗ್ಯಾಪ್ ಆದಮೇಲೆ ನನಗೂ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು. ಆದರೆ ನಂದು ನನ್ನ ಫ್ರೆಂಡಿಂದು ಒಂದು ಕಂಪ್ಲೀಟ್ ಆಗದೇ ಇರೋ ಒಂದು ಮಿಸ್ಸಿನ್ ಇತ್ತು. ಭಾಳಷ್ಟು ಸಲ ಪ್ಲ್ಯಾನ್ ಮಾಡ್ತಾ ಇದ್ವಿ, ಪ್ರೊಸೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ಲ್ಯಾನ್ ಮಾಡಿದಾಗಲೆಲ್ಲ ಬೇರೇನೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತಿದ್ವಿ. ಆದರೆ ಈ ಸಲ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಈ ಪ್ಲ್ಯಾನ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೊರಟ್ವಿ. ಬೆಳಿಗ್ಗೆನೇ ಡೆಸ್ಟಿನೇಷನ್ ರೀಚ್ ಆಗೋ ಮುಂಚೆ ದಾರಿಲಿ ಸಿಗೋ ಬೇರೆ ಬೇರೆ ಪ್ಲೇಸಸ್ನ ಹಾಗೆ ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಆಗಿದೆ. ನಮ್ಮ ಮೊದಲನೇ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು, ತೀರ್ಥರಾಮೇಶ್ವರಕ್ಕೆ. ಲೆಟ್ಸ್ ಗೋ! ತೀರ್ಥರಾಮೇಶ್ವರ ಟೆಂಪಲ್ ಇರೋದು ಅಂಬುತೀರ್ಥ ಅನ್ನೋ ಜಾಗದಲ್ಲಿ. ಅಂಬುತೀರ್ಥ ಶಿವಮೊಗ್ಗದಿಂದ 68 ಕಿಲೋಮೀಟರ್ ದೂರ ಇದೆ. ಮತ್ತು ಹೋಗೋ ದಾರಿ ತುಂಬ ಪೂರ್ತಿ ದಟ್ಟ ಕಾಡುಗಳೇ ತುಂಬಿರೋದ್ರಿಂದ ಈ ಹೋಗ್ತಾ ಇರೋ ಜರ್ನಿ ಒಂದು ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಮತ್ತು ಆ ಜಾಗಕ್ಕಿರೋ ವಿಶೇಷತೆ ಏನಂತಂದರೆ ಅದಕ್ಕೆ ರಾಮಾಯಣದ ನಂಟಿದೆ ಅಂತಂದರೆ ಹೌದು, ನೀವು ನಂಬಲೇಬೇಕು. ಆ ಜಾಗದ ಮಹತ್ವವನ್ನು ಸೀದಾ ಜಾಗಕ್ಕೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಟೆಂಪಲ್ನ ರೀಚ್ ಮಾಡಿದ್ದೀವಿ. ಟೆಂಪಲ್ಲು ಭಾಳ ಸ್ಪೇಷಿಯಸ್ ಆಗಿ, ಕ್ಲೀನಾಗಿ, ಅಷ್ಟೇ ಪೀಸ್ಫುಲ್ ಆಗಿದೆ. ಈ ದೇವಸ್ಥಾನದ ಮುಂದ್ಗಡೆ ಅಲ್ಲೊಂದು ಕೊಳ ಕಾಣ್ತಾ ಇದೆಯಲ್ಲ, ಅದೇ ಕೊಳದಲ್ಲಿ ಶರಾವತಿ ನದಿ ಹುಟ್ಟೋದು. ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಡಾಗೇಶ್ ಬೈ ಎಂಥ ಪೀಸ್ಫುಲ್ ಜೀವನ ಕಳೀತಾ ಇದ್ದಾನೆ ಅಂತಂದರೆ ಅವನಿಗೆ ಐಡಿಯಾ ಕೂಡ ಇಲ್ಲ ಅವನು ಎಷ್ಟು ಪೀಸ್ಫುಲ್ ಲೈಫ್ ಬದುಕ್ತಿದ್ದಾನೆ ಅಂತ. ಒಳ್ಳೆ ಕೆರೆ, ಮರಗಿಡಗಳನ್ನ ನೋಡ್ಕೊಂಡು ಮಲಗಿದ್ದಾನೆ. ಅಲ್ಲಿರೋ ಕೆರೆಯಲ್ಲೇ ನಾವು ಕಾಲು ತೊಳ್ಕೊಂಡ್ಬಂದ್ವಿ. ಈ ಕಡೆ ಬಂದರೆ ಇಲ್ಲಿ ಪ್ಲಸ್ ಶೇಪಲ್ಲಿ ಒಂದು ಕೊಳ ಥರ ಮಾಡಿದ್ದಾರೆ. ಆದರೆ ಶರಾವತಿ ನದಿ ಹುಟ್ಟೋದು ಅಲ್ಲಲ್ಲ, ಆ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ಇಲ್ಲಿನ ಜಾಗ ಮಾತ್ರ ಭಾಳ ಪೀಸ್ಫುಲ್ಲಾಗಿದೆ. ಇಲ್ಲಿಗೆ ಬರೋರು ಯಾರಾದರೂ ಪೂಜೆಗೆ ಅಂತ ಊದ್ಬತ್ತಿ, ಕರ್ಪೂರ, ಎಣ್ಣೆ ಪ್ಯಾಕೆಟು ಆ ಥರ ಏನಾದರೂ ತಂದರೆ ಅದನ್ನು ಇಲ್ಲೇ ಎಲ್ಲೂ ಬಿಸಾಕ್ದರೆ ನಿಮ್ಮ ಬ್ಯಾಗ್ಗಳಲ್ಲಿ ವಾಪಸ್ ಹಾಕ್ಕೊಂಡು ಹೋಗ್ಬಿಡಿ. ಹಾಗೆ ಈ ಜಾಗಕ್ಕೂ ರಾಮಾಯಣಕ್ಕೂ ಇರೋ ನಂಟೇನಪ್ಪ ಅಂತಂದರೆ, ಪ್ರಭು ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತಾದೇವಿಯರು ವನವಾಸದಲ್ಲಿದ್ದಂಥ ಕಾಲದಲ್ಲಿ ಏನಾಗಿರುತ್ತೆ, ಅವರು ಈ ಜಾಗಕ್ಕೆ ಭೇಟಿ ನೀಡಿರ್ತಾರೆ. ಆಗ ಭೇಟಿ ನೀಡಿದಾಗ ಸೀತಾಮಾತೆಗೆ ಈ ಜಾಗದಲ್ಲಿ ಬಾಯಾರಿಕೆ ಆಗುತ್ತಂತೆ. ಆಗ ಶ್ರೀರಾಮ ಏನು ಮಾಡ್ತಾರೆ, ತನ್ನ ಒಂದು ಬಾಣವನ್ನು ಭೂಮಿಗೆ ಬಿಟ್ಟು ಒಂದು ನೀರಿನ ಮೂಲವನ್ನು ಸೃಷ್ಟಿಸ್ತಾರೆ. ಶ್ರೀರಾಮನ ಬಾಣದಿಂದ ಹುಟ್ಟಿದಂಥ ನೀರಿನ ಮೂಲನೇ ಇಲ್ಲಿ ಶರಾವತಿ ನದಿ ಅಂತ ಹೆಸರಾಗತ್ತೆ. ಅಲ್ಲಿ ಒಳಗಡೆ ಲಿಂಗ ಇದೆಯಲ್ಲ, ಎಕ್ಸಾಕ್ಟಾಗಿ ಆ ಲಿಂಗ ಇರೋ ಜಾಗದಲ್ಲಿ ನೀರಿನ ಮೂಲ ಹುಟ್ಟತ್ತೆ ಅಂತ ಹೇಳಲಾಗತ್ತೆ. ಅಲ್ಲಿ ಲಿಂಗ ಇರೋ ಜಾಗದಲ್ಲಿ ಹುಟ್ಟೋ ಅಂಥ ನೀರು ಹಾಗೆ ಹರ್ಕೊಂಡು ಬಂದು ಇಲ್ಲಿ ಒಂದು ಸಣ್ಣ ಕೊಳವನ್ನು ಸೇರುತ್ತೆ. ಈ ಕೊಳದಲ್ಲಿ ಕೂಡ ನೀರು ಚಿಮ್ತಾ ಇದೆ, ಅಲ್ಲಿ ಕತ್ಲಿರೋದ್ರಿಂದ ಕಾಣ್ತಾ ಇಲ್ಲ. ಹಾಗೆ ಬಂದಂಥ ನೀರು ಇಲ್ಲಿ ಮುಂದೆ ಇನ್ನೊಂದು ದೊಡ್ಡ ಕೊಳ ಇದೆ. ಈ ಕೊಳದಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಶರಾವತಿ ನದಿ ಉಗ್ತಾ ಇರೋದು, ಭೂಮಿಯಿಂದ ನೀರು ಚಿಮ್ತಾ ಇರೋದು. ಹಾಗೆ ಇಲ್ಲಿ ಹುಟ್ಟುವಂಥ ಶರಾವತಿ ನದಿ ಪೂರ್ತಿ 128 ಕಿಲೋಮೀಟರ್ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಹರಿದು ಹೊನ್ನಾವರವನ್ನು ತಲುಪಿ ಅಲ್ಲಿಂದ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನಾನು ಇಷ್ಟೊತ್ತು ಹೇಳಿದಂಥ ಅಷ್ಟು ಡೀಟೇಲ್ಸ್ನ ಇಲ್ಲೊಂದು ಬ್ಯಾನರಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಇದರೊಟ್ಟಿಗೆ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಕೂಡ ಪೋಸ್ಟ್ ಮಾಡಿದ್ದಾರೆ. ಏನಂದರೆ ಈ ದೇವಸ್ಥಾನದಿಂದ ಕರೆಕ್ಟಾಗಿ 18 ಕಿಲೋಮೀಟರ್ ಆಪೋಸಿಟಲ್ಲಿ ಇನ್ನೊಂದು ಬೆಟ್ಟ ಇದೆ ಅಂತೆ. ಅಲ್ಲಿ ಪ್ರಭು ಶ್ರೀರಾಮಚಂದ್ರರು ಈ ಕಾಡಿಗೆ ಬಂದಿದ್ರು ಅಂತ ಹೇಳಲಾಗೋದಕ್ಕೆ ಎವಿಡೆನ್ಸ್ ಇದೆಯಂತೆ. ಪ್ರಭು ಶ್ರೀರಾಮಚಂದ್ರರ ಪಾದದ ಗುರುತುಗಳು ಮತ್ತು ಹಾಗೆ ಮಾಯಮೃಗದ ಹೆಜ್ಜೆ ಗುರುತುಗಳಿದೆ ಅಂತೆ. ವಿಷಯ ಮುಂದುವರೆದು ಶರಾವತಿ ನದಿಯ ಮತ್ತಷ್ಟು ವಿಶೇಷತೆಗಳನ್ನು ಈ ಬ್ಯಾನರ್ ಹೇಳುತ್ತೆ. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಇದೆಯಲ್ಲ, ಆ ಜೋಗ್ ಫಾಲ್ಸ್ ಫಾರ್ಮ್ ಆಗಿರೋದು ಕೂಡ ಇದೆ ನದಿಯಿಂದ. ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಅಚ್ಚಕನ್ಯಾ ಅಂತಲೂ ಇನ್ನೊಂದು ಫಾಲ್ಸ್ ಇದೆ. ಆ ಫಾಲ್ಸು ಫಾರ್ಮ್ ಆಗಿರೋದು ಕೂಡ ಶರಾವತಿ ನದಿಯಿಂದನೇ. ಮತ್ತು ಈ ಕ್ಷೇತ್ರಕ್ಕೆ ರಾಮಾಯಣದ ಕಾಲದ ಇತಿಹಾಸನೂ ಕೂಡ ಇರೋದ್ರಿಂದ ಇಲ್ಲಿ ಪ್ರಭು ಶ್ರೀರಾಮ ಅವರ ಟೆಂಪಲ್ ಕೂಡ ಇದೆ ಇಲ್ಲೇ ಪಕ್ಕದಲ್ಲಿ. ಭಾಳ ಹತ್ರಕ್ಕೆ ಹೋಗೋದಕ್ಕಾಗೋದಿಲ್ಲ, ಆದರೆ ಇದೇ ಟೆಂಪಲ್ನಲ್ಲಿ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾದೇವಿ ಹಾಗೂ ಹನುಮಂತನ ಮೂರ್ತಿಗಳನ್ನಿಟ್ಟು ಆರಾಧನೆ ಮಾಡಲಾಗುತ್ತೆ. ಇದಿಷ್ಟು ಈ ಪ್ಲೇಸ್ಗೆ ಇರುವಂಥ ವಿಶೇಷತೆ, ಮಹತ್ವ ಹಾಗೂ ಇತಿಹಾಸ. ನಮಗೆ ಕಂಪ್ಲೀಟ್ ಮಾಡೋಕ್ಕಾಗದೇ ಇರೋ ಮಿಷನ್ನು ಇದೇನಾ ಅಂತ ಕೇಳಿದ್ರೆ ಇದಲ್ಲ. ನಾವು ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಒಂದು ಪ್ಲೇಸ್ನ ಕವರ್ ಮಾಡೋಣ, ಅದೇ ನಗರ ಫೋರ್ಟ್. ಶರಾವತಿ ನದಿಯ ಹುಟ್ಟು ಹಾಗೆ ಕೊನೆ ಆಗೋ ಜಾಗಗಳ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಇದರಲ್ಲಿ ಸಾಕಾಗೋದಿಲ್ಲ. ಇದು ಪೂರ್ತಿ 128 ಕಿಲೋಮೀಟರ್ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲೇ ಹರಿಯೋದ್ರಿಂದ ಅಲ್ಲಿರುವಂಥ ಜೀವ ಸಂಕುಲಗಳಿಗೆ ಇದೊಂದು ಮಹತ್ವದ ಕೊಡುಗೆ ಆಗಿದೆ. ಆನೆ, ಜಿಂಕೆ, ಚಿರತೆ, ಹಾವುಗಳು ಮಾತ್ರ ಅಲ್ಲ, ಅಳಿವಿನಂಚಿನಲ್ಲಿರುವಂತಹ ಸಿಂಗಳಿಕ ಜಾತಿಯ ಕೋತಿಗಳು ಕೂಡ ಇಲ್ಲೇ ಇರೋದು. ಇಡೀ ಏಷ್ಯಾದಲ್ಲೇ ಇದರ ಕೌಂಟು 2500 ಇದ್ದರೆ ನಮ್ಮ ಶರಾವತಿ ಕಣಿವೆ ಕಾಡುಗಳಲ್ಲೇ ಇದರ ಕೌಂಟು 700ಕ್ಕಿಂತ ಜಾಸ್ತಿ ಇದೆ. ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಸುಮಾರಷ್ಟು ರೋಗಗಳಿಗೆ ಮೆಡಿಸಿನ್ಗೆ ಬೇಕಾಗುವಂಥ ಗಿಡಗಳು ಕೂಡ ಇಲ್ಲೇ ಬೆಳೆಯುತ್ತೆ. ಈ ನದಿ ಹಾಗೆ ಕಾಡುಗಳನ್ನು ಬಳಸ್ಕೊಂಡು ಪ್ರವಾಸೋದ್ಯಮದ ಜೊತೆಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಈಗಾಗಲೇ ನಮ್ಮ ಸರ್ಕಾರ ಬಹಳಷ್ಟು ಕಾಡುಗಳನ್ನು ಕಡಿದು ಅರಣ್ಯ ನಾಶ ಮಾಡಾಗಿದೆ. ಇದಕ್ಕೆ ಇರೋ ಮೇನ್ ಡ್ಯಾಮು ಲಿಂಗನಮಕ್ಕಿ ಆದರೆ ಅದಕ್ಕೆ ಉಪಜಲಾಶಯಗಳಾಗಿ ಗೇರುಸೊಪ್ಪ ಹಾಗೆ ತಲಕಡಲೆ ಡ್ಯಾಮ್ಗಳನ್ನು ಸೃಷ್ಟಿ ಮಾಡಾಗಿದೆ ಆಲ್ರೆಡಿ.
ಅದು ಹಳೆಯ ಮತ್ತೆ ತುಂಬಾ ವರ್ಷಗಳ ಹಿಂದಿನ ಕತೆ ಆದ್ರೆ ಆಗಿನ ಕಾಲಘಟ್ಟಕ್ಕೆ ಜನರ ಮೂಲ ಸೌಕರ್ಯಗಳ ಅವಶ್ಯಕತೆಗೆ ಅಭಿವೃದ್ಧಿಯ ಹೆಸರಲ್ಲಿ ಅರಣ್ಯ ನಾಶದ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಆಗಿನ ಸರ್ಕಾರಕ್ಕೆ. ಆಗ ಸೊರಗಿದ ಶರಾವತಿಯನ್ನ ಯಾವ ಗೌರ್ಮೆಂಟ್ ಕೂಡ ಚೇತರಿಸಿಕೊಳ್ಳೋ ಹಾಗೆ ಮಾಡಕ್ಕಾಗ್ಲಿಲ್ಲ. ಆದ್ರೆ ಈಗ ಮತ್ತೆ ಗೌರ್ಮೆಂಟ್ನ ಕಣ್ಣು ಅದೇ ಶರಾವತಿ ನದಿ ಹಾಗೂ ಶರಾವತಿ ಸುತ್ತಲಿನ ಕಾಡುಗಳ ಮೇಲೆ ಬಿದ್ದಿದೆ. ಸುಮಾರು 10,000 ಕೋಟಿ ಅಡಿಯಲ್ಲಿ ನಿರ್ಮಾಣವಾಗ್ತಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನೋ ಹೆಸರಿನಲ್ಲಿ ಮತ್ತೆ ಅದೇ ನದಿ ಹಾಗೂ ಅದೇ ಕಾಡುಗಳನ್ನ ಗುರಿಯಾಗಿಸಿಕೊಂಡು ಪ್ರಕೃತಿಯ ವಿರುದ್ಧ ತನ್ನ ಸ್ವಾರ್ಥದ ಪರಾಕ್ರಮವನ್ನು ತೋರಿಸೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಇಲ್ಲಿ ಸರ್ಕಾರ ಶರಾವತಿ ನದಿ ನೀರನ್ನ ಅರಬ್ಬಿ ಸಮುದ್ರ ಸೇರೋದಕ್ಕೆ ಬಿಡೋದಿಲ್ಲಂತೆ. ಏನ್ ಮಾಡ್ತಾರೆ ಅಂತಂದ್ರೆ ಮಳೆಗಾಲದಲ್ಲಿ ಸಿಗುವಂತ ನೀರನ್ನ ಗೇರುಸೊಪ್ಪ ಡ್ಯಾಮ್ ಇಂದ ತಲಕಳಲೆ ಡ್ಯಾಮಿಗೆ ಸುರಂಗದ ಮೂಲಕ ಕಳಿಸ್ತಾರೆ. ಅಲ್ಲಿ ಕೂಡಿಟ್ಟಿರುವಂತ ನೀರನ್ನ ಬೇಸಿಗೆಗಾಲದಲ್ಲಿ ಪೀಕ್ ಅವರ್ಸ್ ಅಲ್ಲಿ ಮತ್ತೆ ಗೇರುಸೊಪ್ಪ ಡ್ಯಾಮ್ಗೆ ಹರಿಬಿಡೋ ಮೂಲಕ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತಾರಂತೆ. ಇದನ್ನ ಕೇಳಿದ್ಮೇಲೆ ನೀವ್ ಅನ್ಕೋಬಹುದು ಬೇಸಿಗೆಗಾಲದಲ್ಲಿ ಆ ಭಾಗದ ಜನರಿಗೆ ಕರೆಂಟ್ ಇಲ್ವೇನೋ ಅಂತ. ಆದ್ರೆ ಹೌದು, ಈಗಾಗಲೇ ಆ ಭಾಗದ ಜನರಿಗೆ ತಕ್ಕ ಮಟ್ಟಿನ ವಿದ್ಯುತ್ ಪೂರೈಕೆ ಇದ್ದು ಬರೀ ಆ ಭಾಗದ ಜನರಿಂದ ಮಾತ್ರ ಅಲ್ಲ, ಪೂರ್ತಿ ರಾಜ್ಯದಾದ್ಯಂತ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಪ್ರದೇಶದ ಜನರ ಆತಂಕದ ವಿಚಾರವಾಗಿ ಮಾತಾಡೋದಾದ್ರೆ ಈ ಯೋಜನೆಗೋಸ್ಕರ ಅಲ್ಲಿನ ಜನರ ಸ್ವಲ್ಪ ಮನೆಯನ್ನ ಆಸ್ತಿಯನ್ನ ಕಬ್ಜಾ ಮಾಡ್ಕೊಳಕ್ ಹೊರಟಿದೆ ಗೌರ್ಮೆಂಟ್. ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಗೌರ್ಮೆಂಟ್. ಆದ್ರೆ ಅದನ್ನ ಎಷ್ಟು ಜೆನ್ಯೂನ್ ಆಗಿ ಎಷ್ಟು ಕರೆಕ್ಟ್ ಆಗಿ ಕೊಡ್ತೀರಾ ಸ್ವಾಮಿ? ಈಗಾಗಲೇ ಅಲ್ಲೇ ಕೆಲಸ ಮಾಡ್ಕೊಂಡಿರೋಂಥವ್ರು, ಸ್ಕೂಲು ಕಾಲೇಜ್ಗಳಿಗೆ ಓಡಾಡ್ಕೊಂಡಿರೋಂಥವ್ರು ಮತ್ತೆ ಇವಾಗ ಸ್ಕೂಲ್ ಚೇಂಜ್ ಮಾಡಬೇಕು, ಕಾಲೇಜ್ ಚೇಂಜ್ ಮಾಡಬೇಕು, ಕೆಲಸನೇ ಚೇಂಜ್ ಮಾಡಬೇಕು ಅಂದ್ರೆ ಹೇಗೆ? ಇನ್ನೊಂದು ರೀತಿಯ ಆತಂಕ ಅಂದ್ರೆ ಅಲ್ಲಿ ಸುರಂಗಗಳನ್ನ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಮಟ್ಟಿಗಿನ ಗ್ರಾನೈಟ್ಗಳನ್ನ ಸ್ಫೋಟ ಮಾಡಲಾಗುತ್ತೆ. ಈಗಾಗಲೇ ಅಲ್ಲಿ ಗುಡ್ಡ ಕುಸಿತಗಳಂತಹ ಡೇಂಜರ್ಗಳಿಗೇನು ಕಮ್ಮಿ ಇಲ್ಲ. ಆದರೆ ಇದನ್ನ ಮಾಡೋದ್ರಿಂದ ಅಲ್ಲಿ ಈ ಡೇಂಜರ್ಸು ಇನ್ನೂ ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಮತ್ತೆ ಸುಮಾರು ಜನ ತಮ್ಮ ಆಸ್ತಿ ಪಾಸ್ತಿ ಮನೆಯನ್ನ ಕಳ್ಕೋಬೇಕಾಗತ್ತೆ. ಇನ್ನೊಂದ್ ಕಡೆ ಪರಿಸರವಾದಿಗಳ ವಾದ ಏನು ಅಂತಂದ್ರೆ ಸರ್ಕಾರನೇ ಲೆಕ್ಕ ಕೊಡೋ ಹಾಗೆ 16,000ಕ್ಕಿಂತ ಹೆಚ್ಚಿನ ಮರಗಳನ್ನ ಇಲ್ಲಿ ಕಡಿತಾರಂತೆ ಈ ಯೋಜನೆಗೋಸ್ಕರ. ಅಂದ್ರೆ 125ರಿಂದ 150 ಎಕರೆಯಷ್ಟು ಭೂಮಿ ಅರಣ್ಯ ಪ್ರದೇಶವನ್ನ ನಾಶ ಮಾಡ್ತಾ ಇದ್ದಾರೆ. 16 ದಶಕಗಳಿಂದ ತನ್ನದೇ ಗೂಡಾಗಿಸ್ಕೊಂಡು ಬದುಕ್ತಿರುವಂತ ಪ್ರಾಣಿ ಪಕ್ಷಿಗಳ ಗತಿ ಏನು? ಇದು ಯಾವ್ದ್ರ ಬಗ್ಗೆ ಕೂಡ ಸರ್ಕಾರ ಒಂದ್ ಇಂಚುನು ಥಿಂಕ್ ಮಾಡಿಲ್ಲ. ಅದ್ರ ಕಣ್ಣಿಗೆ ಕಾಣ್ತಾ ಇರೋದು 10,000 ಕೋಟಿ ಮಾತ್ರ. ಅದರಲ್ಲಿ ತನ್ನ ಜೇಬಿಗೆ ಎಷ್ಟೋಗುತ್ತೆ ಅಷ್ಟು ಬರಲೇಬೇಕು ಅನ್ನೋ ಹಠ ಮಾತ್ರ. ಈಗಾಗಲೇ ಈ ಯೋಜನೆ ವಿರುದ್ಧ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಕೇಳಿ ಬರ್ತಾ ಇದೆ. ಆ ಪ್ರತಿಭಟನೆಗಳಲ್ಲಿ ನೀವು ಭಾಗಿಯಾಗಕ್ಕಾಗದೇ ಇರ್ಬೋದು. ಆದರೆ ಆ ಕೂಗಿಗೆ ನಮ್ಮ ಧ್ವನಿಯನ್ನ ಗೂಡಿಸೋ ಮೂಲಕ ಶರಾವತಿ ನದಿಯ ಕಾಡುಗಳನ್ನು ಕಾಪಾಡೋಣ ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಪ್ರಕೃತಿಯಲ್ಲಿ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಈ ವಿಚಾರಗಳು ನಿಮ್ಮನ್ನ ಸೇರುವಂತ ಕೆಲಸವನ್ನ ನಾನು ಮಾಡಿದ್ದೀನಿ. ನಗರ ಫೋರ್ಟ್ ಮತ್ತೆ ನಮ್ಮ ಕಂಪ್ಲೀಟ್ ಆಗದೇ ಇರೋ ಮಿಷನ್ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಶರಾವತಿ ಹೋರಾಟಗಾರರ ಕೂಗು ಹಾಗೂ ಪ್ರಾಣಿಗಳ ಅಳಲು ಆದಷ್ಟು ಬೇಗ ಸರ್ಕಾರದ ಮಾನವೀಯತೆಯ ಕದವನ್ನು ತಟ್ಟಲಿ ಅಂತ ನಾನು ಬೇಡ್ಕೊಳ್ತೀನಿ. ಬಜರಂಗ್ ಬಲಿ ಕಿ ಜೈ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.